ಆಲ್ರೆಡಿ ಇನ್ನಿಲ್ಲೆಲ್ಲ ಕಟ್ಟಬೇಕಾಗಿದೆ. ಇನ್ನು ಕೆಳಗಡೆ ಎಷ್ಟು ಕಟ್ಟಿದ್ದೀವಿ. ನೋಡಿ ಆ ಕೆಳಗಡೆ ಕಟ್ಟಿದ್ವಿ ಆಗಿತ್ತು. ನಾವು ಅಷ್ಟು ಹೊತ್ತು ಹಶುವಾಗಿ ಊಟ ಮಾಡೋಕ್ಕೆ ಹೋಗಬೇಕು ಅಥವಾ ಇಲ್ಲೇ ಮಲ್ಕೊಳ್ಬೇಕು ಅಥವಾ ಏನೋ ಗೊತ್ತಿಲ್ಲ, ಮಾತಾಡೋಕ್ಕೂ ಕೂಡಿ ಇನ್ನೊಂದು 2 ದಿನಕ್ಕೆ ಇನ್ನು ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಏನು ತೊಂದರೆ ಇರೋದಿಲ್ಲ. ಹಾಗೆ ಈ ಥರ ಯೆಲ್ಲೋ ಕಲರಿಗೆ ಬಂದಿದೆ. ಇದು ತಿನ್ನೋಕ್ಕೆ ಸ್ವೀಟ್ ತಾಗ ಸೇರಿಕೊಂಡು ಅದು ಯಾವ ರೇಂಜಿಗೆ ಮಾಡ್ತೀವಿ ಮೆಟ್ಲು ಅಂತ ನೋಡಬೇಕು. ಸರಿಯಾಗ ಮೆಟ್ಟಿಲು ಆದರೆ ಸಾಕಾಗಿತ್ತು. ಕೊನೆ ಹೋರಬೇಕಿದ್ರೆ ಮೆಟ್ಟಿಲು ಒಂದು ಕಡೆಗೆ, ಕೊನೆ ಹೋರು ಒಂದು ಕಡೆಗೆ ಬೀಳದೇ ಇದ್ರೆ ಸಾಕಾಗಿತ್ತು ನಮ್ಮ ಮೆಟ್ಟಿಲು ನೋಡಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡುಬರುವಂಥ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನಿಮ್ಮ ಮೊದಲು ವಿಡಿಯೋನ ನೋಡ್ಬೋದು. ಇವತ್ತು ಕೂಡ ಈ ತೋಟದ ಕಳೆ ತೆಗ್ದಾಗಿಲ್ಲ, ಇನ್ನು ಸ್ವಲ್ಪ ಬಾಕಿ ಇತ್ತು. ಇನ್ನು ನಮ್ಮ ಅಪ್ಪನ ಹತ್ರ ಆಗ್ತಿರಲಿಲ್ಲ ಅಂತೇಳಿ ಸ್ವಲ್ಪ ಸ್ಲೋ ಆಗಿ ಹೊಡೆದ್ರು. ಮತ್ತು ಮುಗಿಸ್ಲಿಕ್ಕೆ ಬೇಡ ಇವತ್ತು ಮತ್ತೆ ಹೊಡೆಯುವ ಅಂತ ಹೇಳ್ಕೊಂಡು ಹಾಗೆ ಇಟ್ಟಿದ್ವಿ. ಇವತ್ತು ಕೂಡ ಇದೇ ತೋಟಕ್ಕೆ ಬಂದಿದ್ವಿ. ಬೆಳಗ್ಗೆ 2 ಅಡಿಕೆ ಸಸಿ ಮತ್ತು ಇಲ್ಲಿ ಮರಗಳಿಗೆ, ಅಡಿಕೆ ಸಸಿಗಳಿಗೆ ಬಿಸಿಲು ತಾಗುವಂಥ ಅಡಿಕೆ ಮರಕ್ಕೆಲ್ಲ ಕಟ್ಟಬೇಕು ಅಂಥೇಳಿ ಬಾಳೆ ಹಾಳೆನೆಲ್ಲ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ. ಅದನ್ನೆಲ್ಲ ಮಾಡ್ಕೊಂಡು ಬರೋ ತನಕ ಸ್ವಲ್ಪ ಟೈಮ್ ಆಯಿತು. ಬಂದಿದ್ದೀವಿ, ಸ್ವಲ್ಪ ಚಳಿನೂ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಇವತ್ತೇ ಅಡಿಕೆ ಮರಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಕಟ್ಟಬೇಕು. ಹಾಗೆ ಇವತ್ತು 1 ಮಧ್ಯಾಹ್ನ ಮೇಲೆ ಇವತ್ತು ಇಲ್ಲಿ ಬರೋದು ಸುಮಾರು ಡೌಟು, ಯಾಕಂದರೆ ಕಳೆ ಮಷಿನ್ ಹೊಡೆದಾಗಿರುತ್ತೆ. ಸೊ ಹಾಗೆ ಇವತ್ತೇ ಮತ್ತು ಬೇರೆ ಕೆಲಸ ಇದೆ ಮಧ್ಯಾಹ್ನ ಮೇಲೆ. ಹಾಗಾಗಿ ಇವತ್ತೇ ಕಳೆ ಅಷ್ಟು ಮುಗಿಸ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಮರಕ್ಕೆ ಕಟ್ಟಿ ಮತ್ತು ಬುಡನ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಮಾಡಿಬಿಟ್ಟು ಇವತ್ತಿನ ಕೆಲಸ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಓಕೆ, ಲೆಟ್ಸ್ ಗೋ. ಬೆಳಿಗ್ಗೆ ಇದು ತೋಟಕ್ಕೆ ಹೋಗೋಕ್ಕಿಂತ ಮುಂಚೆ ತಿಂಡಿ ತಿಂದಾಗಿದೆ. ಚಳಿ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲು, ಇಲ್ಲಿ ಬೇಗ ಬಿಸಿಲು ಬರುತ್ತೆ, ಇಲ್ಲಿ ಬಿಸಿಲು ಕುತ್ಕೊಂಡಿದ್ರಾಗಿತ್ತು. ಹಾಗೆ ನಾನು ತೋಟಕ್ಕೆ ಹೋಗಿ ಹಾಳೆನ ಕಟ್ಕೊಂಡು ಬಂದೆ. ಯಾಕೆಂದರೆ ಅಲ್ಲಿ ಹೋಗಿ ಅಡಿಕೆ ಮರಕ್ಕೆಲ್ಲ ಬಿಸಿಲು ತಾಗದಿರುವಂಥ ಕಟ್ಲಿಕ್ಕೆ ಬೇಕಾಗಿತ್ತು. ಅಲ್ಲಿ ಹೋದರೆ ಹಾಳೆ ಎಲ್ಲೂ ಕೂಡ ಸಿಕ್ಕಿಲ್ಲ ನನಗೆ. ಹಾಗಾಗಿ ಮನೆ ಹತ್ರ ಇರೋ ತೋಟದಿಂದನೇ ಹಾಳೆ ತಗೊಂಡು ಬಂದೆ. ಇಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ತಿಂಡಿ ತಿಂದು ಅಡಿಕೆನ ತಿನ್ನೋಕೆ ಕುತ್ಕೊಂಡಿದ್ರಾಗಿತ್ತು. ಹಾಗೆ ಇಲ್ಲಿ ತಂದಿಟ್ಟೆ. ಅವ್ರು ಬಿಸಿಲು ಕಾಯ್ದಂಗೂ ಆಯಿತು, ಹಾಗೆ ಹಾಳೆಯಲ್ಲಿ ಬಳ್ಳಿನೂ ಮಾಡ್ದಂಗೆ ಆಯಿತು ಅಂತೇಳಿ ತಂದು ಕೊಟ್ಟಿದ್ದೀನಿ. ಇವರು ಹಾಳಿನ ಬಳ್ಳಿ ಮಾಡ್ತಾ ಇದ್ದಾರೆ. ಅದನ್ನು ಜಾಸ್ತಿ ಬಿಸಿಲು ಹೊತ್ತಿದ್ರೂ ಕೂಡ ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ಅದನ್ನು ಈಗ ಕಟ್ಟಿಬಿಟ್ಟು ನೀರೊಳಗೆ ಹಾಕಿಟ್ರೆ ಹಾಳೆನ ಯಾವಾಗ ಬೇಕಾದರೂ ನಾವು ಕಟ್ಬೋದು ಅಂತೇಳಿ ಹೀಗೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಗಾಡಿಗೆ 2 ಅಡಿಕೆ ಸಸಿನ ಇಟ್ಕೊಂಡಿದ್ದೀವಿ. ಅಲ್ಲಿ ನೆಡಬೇಕು ಅಂತೇಳಿ, ಸತ್ತು ಹೋಗಿರೋದನ್ನು ನಾವು ನೆಟ್ಟಿರಲಿಲ್ಲ, ಇವಾಗ ನೆಡಬೇಕು ಅಂತೇಳಿ 2 ಸಸಿನ ತಗೊಂಡ್ಬಿಟ್ಟಿದ್ದೀನಿ. ಮತ್ತು ನಾನು ಅಪ್ಪನಿಗೆ ಮಷೀನಿಗೆ ಪೆಟ್ರೋಲೆಲ್ಲ ಹಾಕಿಸಿ ರೆಡಿ ಮಾಡಿ ಕೊಟ್ಟು ಇಲ್ಲಿ ತಂದಿಟ್ಟಿದ್ದೀನಿ. ಹಾಗೆ ನನಗೆ ಹುಲ್ಲು ಸೋರಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೆ ನಮ್ಮಪ್ಪ ಹುಲ್ಲು ನೆಕ್ಸ್ಟ್ ಸೋರು ಇಲ್ಲಿ ಫುಲ್ಲಾಗಿ ಕಾಂಗ್ರೆಸ್ ಮುಟ್ಟಿ ಬಂದಿದೆ, ಅದನ್ನು ತೆಗಿ, ಈಗ ಮಷಿನಿಂದ ಕಟ್ಟಾದರೆ ಮತ್ತೆ ಅಲ್ಲೇ ಚಿಗುರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಫುಲ್ ಕಾಂಗ್ರೆಸ್ ಮುಟ್ಟಿ ಬಂದು ಅರಳೋಗಿದೆ. ಈ ರೀತಿಯಾಗಿ ಇದನ್ನು ತೆಗಿಬೇಕಂತೆ. ಹಾಗೆ ಇಲ್ಲಿ ಸ್ವಚ್ಛ ಮಾಡಿ ನೆಕ್ಸ್ಟ್ ಮಷಿನ್ ಹೊಡಿಬೇಕಂತೆ. ಈ ರೀತಿಯಾಗಿ ಕಾಂಗ್ರೆಸ್ ಮುಟ್ಟಿ ಫುಲ್ ಬಂದೋಗಿದೆ. ಇದನ್ನು ತೆಗಿಲಿಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಬುಡ ಸಮೇತ ಬಂದರೆ ಒಳ್ಳೆಯದು, ಕಟ್ಟಾಗಿ ಬಂದರೆ ಮತ್ತೆ ಅಲ್ಲೇ ಚಿಗುರುತ್ತೆ. ಇದನ್ನು ತೆಗೆದು ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ಹುಲ್ಲು ಸೋರ್ಬೇಕಂತೆ. 1 ಜನ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಸ್ವಲ್ಪ ಇದೆ, ಇಲ್ಲಷ್ಟು ಹೊಡೆದ್ರೆ ಮುಗೀತು, ಕಳೆ ಹೊಡೆಯೋದು ಮುಗಿಯುತ್ತೆ. ಇವಾಗ ಸಾಂಗೆನೆಲ್ಲ ತಗೊಂಡು ಬಂದು ಅಡಿಕೆ ಮರಕ್ಕೆಲ್ಲ ಕಟ್ಟಬೇಕು. ಇದು ಮುಂಚೆ ಕಟ್ಟಿರೋದು, ಆಲ್ರೆಡಿ ಇನ್ನಿಲ್ಲೆಲ್ಲ ಕಟ್ಟಬೇಕಾಗಿದೆ. ಇನ್ನು ಕೆಳಗಡೆ ಎಷ್ಟು ಕಟ್ಟಿದ್ದೀವಿ, ಯಾಕೆಂದರೆ ಆವಾಗ ಫಸ್ಟ್ 1 ತಿಂಗಳ ಮುಂಚೆನೇ ಬಂದಿದ್ರಾಗಿತ್ತು. ಫುಲ್ ಇತ್ತಲ್ಲ ಹುಲ್ಲು, ಆವಾಗ ಒಳಗಡೆ ಹೊಕ್ಕಿ ಅದನ್ನೆಲ್ಲ ಮುಳ್ಳಿನ ಜೊತೆ ಎಲ್ಲ ಕಟ್ಲಿಕ್ಕೆ ಸರಿ ಆಗ್ತಿರ್ಲಿಲ್ಲಾಗಿತ್ತು. ಈಗ ಕ್ಲೀನ್ ಆಗಿದೆಯಲ್ಲ, ಇವಾಗ ಕರೆಕ್ಟಾಗಿ ಕಟ್ಟಬೇಕು. ಸೊ ಬನ್ನಿ ಇವಾಗ ಬಾಳೆ ಎಡೆದು ಸಾಂಗಿನ ಕಟ್ಟುವುದಾ ಅಂತ ಹೇಳಿ ಅಥವಾ ಅಡಿಕೆ ಸಾಂಗಿನ ಕಟ್ಟುವುದಾ ಅಂತ ನೋಡಿ. ಇದನ್ನು ಕಟ್ ಮಾಡ್ಕೊಂಡು ಬಂದು ಒಬ್ಬರು ಇಷ್ಟು ಕಷ್ಟಪಟ್ಟು ಅಡಿಕೆ ಮರಕ್ಕೆ ಬಿಸಿಲು ತಾಗದಿರುವಂಥ ಹೇಗೆ ಕಟ್ತಾ ಇದ್ದೀವಿ ಸ್ವಲ್ಪ ಕೈ ಮುಟ್ಟುವಷ್ಟಕ್ಕೆ ನಾವು ಕಟ್ಟಿದೆ. ಆಲ್ರೆಡಿ ತುಂಬ ಕಿತ್ತಾಕ್ಬಿಟ್ಟಿದೆ ಕೂಡ ಕಟ್ಟಿದ್ರೆ ಆಗಿತ್ತು. ಅದನ್ನು ಪೂರ್ತಿಯಾಗಿ ಕೆಳಗಿನಿಂದ ಬರಲೇಬೇಕು, ಕಟ್ಟಿರೋದೆಲ್ಲ ಹೋಯಿತು. ಹಾಗಾಗಿ ಇವಾಗ ಸಾಂಗೆ ತಂದು ಇಲ್ಲ ಅಂತಂದರೆ ಬಾಳೆ ಹಡೆ ಒಣಗಿದಿರುತ್ತಲ್ಲ ಅದನ್ನು ತಂದು ಕಟ್ಟಿದ್ರೆ ಅಂತ. ಬಾಳೆ ಹಡೆ ಬೆಳಿಗ್ಗೆ ಬೇಗ ಹೋದರೆ ನಾವು ಮೆದು ಇರುತ್ತೆ, ಆವಾಗ ಕಟ್ಬೋದು. ಇವಾಗ ಬಿಸಿಲಾಗಿದ ತಕ್ಷಣ ಅದು ಫುಲ್ಲಾಗಿ ಗರ್ಗರಿ ಆಗುತ್ತೆ, ಅದನ್ನು ಕಟ್ಟೋಕ್ಕಾಗೋದಿಲ್ಲ. ಹಾಗಾಗಿ ಆಲ್ರೆಡಿ ಬಿದ್ದಿರುತ್ತಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೊಡೆದ ಅದನ್ನು ತಂದು ಕಟ್ತಾ ಇದ್ದೀನಿ. ನನ್ನ ಹರಸಾಹಸಕ್ಕೆ
ಮರಕ್ಕೆ ನೋಡಿ ಫುಲ್ ಬಿಸಿಲಿದ್ದಾಗಿ ಹೇಗೆ ಕೆಂಪಾಗಿದೆ ಅಂತ ಹೇಳಿ. ನೋಡಿ ಆ ಕೆಳಗಡೆ ಕಟ್ಟಿದ್ವಿ ಆಗಿತ್ತು ನಾವು, ಅಷ್ಟು ಕೂಡ ಹೋಗಿಬಿಡ್ತು. ಈಗ ಇಲ್ಲಿ ಮೇಲಿಂದನೂ ಕಟ್ಟಬೇಕು. ಈ ಥರ ಕೆಂಪಾಗ್ಬಿಟ್ಟಿದೆ ಇದು. ಈ ಥರ ಕೆಂಪಾಗಿ ನೆಕ್ಸ್ಟ್ ಫುಲ್ಲಾಗಿ ಅದು ಕೊಳ್ಳು ಬೀಳತ್ತೆ. ಇದನ್ನು ಸ್ವಲ್ಪ ಹೈಟ್ ಇದೆ, ಒಬ್ಬರ ಹತ್ರ ಕಟ್ಟೋಕ್ಕಾಗೋದಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇನ್ನು ಈ ಶಶಿಗೆಲ್ಲ ಚಿಕ್ಕದಾಗಿ ಚಪ್ರಾನ ಮಾಡಿಡಬೇಕು. ಈ ಕಡೆಯಿಂದ ಯಾವ ಕಡೆ ಬಿಸಿಲು ಹೊಡಿಯತ್ತಲ್ಲ ಅಷ್ಟಕ್ಕೆ ಮಾಡಿದ್ರೆ ಸಾಕಾಗಿರತ್ತೆ. ಬಿಸಿಲಂದರೆ ಬಿಸಿಲು ಫುಲ್ಲು. ಬೆಳಿಗ್ಗೆ ನೋಡ್ರೆ ಫುಲ್ಲು ಚಳಿ. ಅರ್ಧದಷ್ಟಕ್ಕೆ ಕಟ್ಟಿದೆ ಎಷ್ಟಾಗುತ್ತೋ ಅಷ್ಟನ್ನು. ಈಗ ಸುಸ್ತಾಯಿತು, 12:30 ಆಯಿತು. ಅಪ್ಪ ಇಂದು ಮಿಷಿನ್ ನೋಡಿ ಸ್ವಲ್ಪ ಇದೆ, ಅವ್ರು ಹೊಡಿತಾ ಇದ್ದಾರೆ. ನಾನು ಸುಮ್ಮನೆ ಕುತ್ಕೊತೀನಿ ಹೋಗೋ ತನಕ. ಒಂದು ಕಡೆಯಿಂದ ಹೊಟ್ಟೆ ಫುಲ್ಲು ಹಶುವಾಗಿದೆ, ಯಾಕಂದರೆ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಾಗೇ ಇಲ್ಲ. ಈಗ ಸುಮ್ಮನೆ ಕುತ್ಕೊಂಡು ಎಲ್ಲ ಹುಲ್ಲೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತಗೊಂಡು ಹೋಗೋದು ಮನೆಗೆ. ಮಧ್ಯಾಹ್ನ ಮೇಲೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಸೊ ನೋಡಬೇಕು. ಈಗ ನಾವು ಮೊದಲು ಕಟ್ಟಿದ್ವಲ್ಲ ಅದಕ್ಕೆಲ್ಲ ಫುಲ್ಲಾಗಿ ಹೊರಲೆ ಬಂದುಬಿಟ್ಟಿದೆ. ಈಗ ಹೊಸದಾಗಿ ಎಲ್ಲ ಕಟ್ಟಿದ್ದಕ್ಕೂ ಕೂಡ ಹೊಸದಾಗಿ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ. ಏನು ಮಾಡೋದು, ಈ ಥರ ಬಿಸಿಲು ಹಾಕ್ಕೊಂಡು ಇಲ್ಲಿ ಕುತ್ಕೊಂಡಿದ್ದೀನಿ ತಂಪಲಲ್ಲಿ. ಮನೆಗೆ ಹೋಗೋಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು. ನಮ್ಮ ಗಾಡಿ ಹುಲ್ಲು ತುಂಬಿಸಿ ಫುಲ್ ರೆಡಿ ಮಾಡಿದ್ವಿ. ಸ್ವಲ್ಪ ದೊಡ್ಡ ವಜ್ಜೆ ಆಯಿತು, ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಒತ್ತಿ ಈ ಕಡೆ ಆ ಕಡೆನೇ ಹಾಕಿದ್ವಿ. ಹಾಗೆ ಮುಳ್ಳು ತುಂಬ ಇತ್ತು ಅದಕ್ಕೆ ಹುಲ್ಲಿಗೆ. ಹಾಗಾಗಿ ಹೀಗೆ ತೋಟದ ಕಳೆ ಎಲ್ಲ ಫುಲ್ಲಾಗಿ ಫಿನಿಶ್ ಆಯಿತು. ಇವಾಗ ಒಂದು ತೋಟಕ್ಕೆ ಆಕಾರ ಕಾಣಿಸ್ತಾ ಇದೆ. ನಮ್ಮ ತೋಟ ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಮುಂಚೆ ಕಾಲಿಗೆ ಎಲ್ಲಿದೆಯೋ ಅಥವಾ ಅಡಿಕೆ ಶಶಿ ಬುಡ ಎಲ್ಲಿದೆಯೋ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ. ಈ ಕಡೆದಷ್ಟು ಈ ಥರ ಕೆಂಪಾಗಿಬಿಟ್ಟಿದೆ ಬಿಸಿಲು ತಾಗಿ. ಇನ್ನೊಂದು 2 ದಿನಕ್ಕೆ ಇನ್ನು ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ, ಇನ್ನು ತೊಂದರೆ ಇರೋದಿಲ್ಲ. ಹಾಗೆ ಆ ಕಡೆದೆಲ್ಲ ಗ್ರೀನ್ ಇದೆ, ಇಲ್ಲಿ ಅಷ್ಟು ಕೆಂಪಾಗಿ ಎಡೆ ಎಲ್ಲ ಕೆಂಪಾಗಿಬಿಟ್ಟಿದೆ. ಈಗ ಕಳೆ ಎಲ್ಲ ಮುಗೀತು, ಇನ್ನೇನು ಟ್ರಿಪ್ಪು ಬಿಡೋದು ಬಾಕಿ ಎಲ್ಲ ಏನೇನಿದೆಯೋ ಅಷ್ಟನ್ನು ಕ್ಲೀನ್ ಮಾಡೋದು ಮುಗೀತು. ನೆಕ್ಸ್ಟ್ ನೀರು ಬಿಡೋದು ಒಂದೇ ಕೆಲಸ. ನೆಕ್ಸ್ಟ್ ಮಳೆಗಾಲದಲ್ಲಿ ಮತ್ತೆ ಇದೇ ಪ್ರೊಸೆಸ್ಸು ಸೇಮ್, ಮತ್ತೆ ಕ್ಲೀನ್ ಮಾಡೋದು. ವರ್ಷಕ್ಕೆ 2 ಸತಿ ಈ ರೀತಿಯಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು. ಆಲ್ರೆಡಿ ತುಂಬ ಟೈಮ್ ಆಗಿದೆ. ನನಗಂತೂ ಹಶುವಾಗಿ ಊಟ ಮಾಡೋಕ್ಕೆ ಹೋಗಬೇಕು ಅಥವಾ ಇಲ್ಲೇ ಮಲ್ಕೊಳ್ಬೇಕು ಅಥವಾ ಏನೋ ಗೊತ್ತಿಲ್ಲ, ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಹಶುವಾಗಿಬಿಟ್ಟಿದೆ. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ನೋಡುವ. ಮಧ್ಯಾಹ್ನ ಊಟ ಮಾಡಿಕೊಂಡು ಈ ತೋಟ ಅಡುಗೆ ಕೊಯ್ಬೇಕಂದ್ರೆ ನಮ್ಮದು ಸಂಕ ಎಲ್ಲ ಸರಿ ಇಲ್ಲ. ನಾನು ಮತ್ತು ನಮ್ಮಮ್ಮ ಸೇರಿಕೊಂಡು ಸಂಕನ ಸರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಬಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಬಕೆಟನ್ನು ಇಲ್ಲೇ ಇಡುವ. ಮೆಟ್ಲಿಗಿಟ್ಲೆಲ್ಲ ಸರಿ ಇಲ್ಲ, ಅಡಿಕೆ ತಗೊಂಡು ಹೋಗಬೇಕಿದ್ರೆ ಸರಿ ಆಗೋದಿಲ್ಲ, ಏರುಪೇರು ಆಗುತ್ತೆ, ಬಿದ್ದರೆ ಕಷ್ಟ ಅಂತ ಹೇಳಿ ಸರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಸಂಕ್ರಾಂತಿ ನೆಕ್ಸ್ಟ್ ಈ ತೋಟದ ಅಡುಗೆಗೆ ಹೋಯ್ದು ಒಂದು ಸತಿ ಗೂಡು ತೆಗೆದಿದ್ವಿ, ಅವಾಗ ಹೆಂಗೆಂಗೂ ಮಾರಿ ಹೋರಿದ್ವಿ. ಈಗ ಮತ್ತೆ ಅದೇ ಸಂಕದಿಂದ ಹೋರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಮತ್ತು ಅಮ್ಮ ಸರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಮರ ಫುಲ್ ಹಣ್ಣು ಬಿಡ್ತಾ ಇದೆ. ಫುಲ್ಲು ಹಕ್ಕಿಗಳು ಬಂದು ಚಿಲಿಪಿಲಿ ಕಲರವ ಈ ಮರದ ಕೆಳಗಡೆ ಬಂದರೆ. ಫುಲ್ ಹಕ್ಕಿ ಈ ಹಣ್ಣನ್ನು ತಿನ್ನೋಕ್ಕೆ ಫುಲ್ ಹಣ್ಣಾಗಿದೆ ಈ ಮರ. ಇಷ್ಟು ದೊಡ್ಡ ಮರ, ಹಕ್ಕಿ ಫುಲ್ ಕಲರವ. ಯಾವಾಗ ಬೆಳಗ್ಗಿಂದ ಸಂಜೆ ತನಕನೂ ಫುಲ್ ಹಕ್ಕಿಗಳ ಕಲರವನ್ನೇ ಕೂಡಿರುತ್ತೆ ಇದು. ಮುಳ್ಳೆ ಹಣ್ಣಾಗಲಿ ಬಂದಿದೆ, ಈ ರೀತಿ ಯೆಲ್ಲೋ ಕಲರಿಗೆ ಬಂದಿದೆ. ಇದು ಚೆನ್ನಾಗಿಲ್ಲ, ಇಲ್ಲೊಂದು ಇದೆ ಚೆನ್ನಾಗಿ, ಈ ಥರ ಯೆಲ್ಲೋ ಕಲರಿಗೆ ಬಂದಿದೆ. ಇದು ತಿನ್ನೋಕ್ಕೆ ಸ್ವೀಟ್ ಆಗುತ್ತೆ. ಎಳೆತಿರ್ಬೇಕಾದ್ರೆ ತಿಂದರೆ ಸ್ವಲ್ಪ ಕೈಯ ತಾಗ್ತಿತ್ತು. ಇವಾಗ ಸ್ವೀಟು, ಹಣ್ಣಾದಾಗ ಕಪ್ಪಾಗತ್ತೆ. ಒಂದು 2 ತಗೊಂಡು ಹೋಗುವ ಅಂತ ಹೇಳಿ. ಇದು ಇಲ್ಲೂ ಕೂಡ ಇದೆ. ಈ ಥರ ಎಳೋ ಆಗಿದ್ರೆ ತಿನ್ನೋಕ್ಕೆ ಸ್ವೀಟದಾಗತ್ತೆ. ಹಣ್ಣಾದರೆ ಮತ್ತು ಸ್ವೀಟ್ ಆಗುತ್ತೆ. ಇಲ್ಲಿ ನಮ್ಮ ದಾರಿ ಸರಿ ಇಲ್ಲ. ಈಗ ಅದಕ್ಕೆ ಸರಿಯಾಗಿ ಮಣ್ಣು ಹಾಕಿ ಮೆಟ್ಟಿಲು ಮಾಡಬೇಕು. ಕಲ್ಲೆಲ್ಲ ಅಲಗಾಡ್ತಾ ಇತ್ತು. ಇದೇ ಇವತ್ತು ಒಂದು ಸರಿ ಮಾಡುವ ಅಂತೇಳಿ ಬಂದಿದ್ದೀವಿ ನಾನು ಅಮ್ಮ ಸೇರಿಕೊಂಡು. ಅದು ಯಾವ ರೇಂಜಿಗೆ ಮಾಡ್ತೀವಿ ಮೆಟ್ಲು ಅಂತ ನೋಡಬೇಕು. ಸರಿ ಆಗತ್ತಾ ಅಥವಾ ಇನ್ನೇನಾದರೂ ಆಗತ್ತಾ ಅಂತ ಹೇಳಿ. ಅಮ್ಮ ಇಲ್ಲಿ ಮೆಟ್ಲನ್ನು ಸರಿ ಮಾಡಲಿಕ್ಕೆ ನೀರೆಲ್ಲ ತಗೊಂಡೋಗಿ ಮಾಡ್ತಾಯಿದ್ದಾರೆ. ಅಷ್ಟರ ತನಕ ನಾನು ಅಡಿಕೆನ ಹೆಕ್ಕೊಂಡು ಬಂದು ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ ನೋಡುವ. ಇಲ್ಲಿ ಅಡಿಕೆನೂ ಸ್ವಲ್ಪ ಬಿದ್ದಿರತ್ತಲ್ಲ, ಅದನ್ನು ಹೆಕ್ಬಿಟ್ಟು ಮೆಟ್ಲನ್ನು ಸರಿ ಮಾಡಿ, ಮತ್ತು ಆ ತೋಟಕ್ಕೂ ಕೂಡ ಮೆಟ್ಲನ್ನು ಸರಿ ಮಾಡೋದುಂಟು. ಅದನ್ನು ಸರಿ ಮಾಡಿಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗೋದು. ಹೀಗೆ ಮತ್ತು ಅಡಿಕೆ ಕೊಯ್ದು ಆದಮೇಲೂ ಕೂಡ ನಾವು ಮೆಟ್ಲು ಸರಿ ಮಾಡೋಕ್ಕೆ ಮುಟ್ಟೋದಿಲ್ಲ ಅಂತ ಗೊತ್ತಾಗಿ ಇವತ್ತೇ ಮಧ್ಯಾಹ್ನ ಮೇಲೆ ಬಂದಿದ್ದೀವಿ.
ಆ ತೋಟದೆಲ್ಲ ಕಳೆ ಮಷಿನಿಂದ ಹೊಡೆದು ಕಳೆ ಎಲ್ಲ ಫಿನಿಷ್ ಮಾಡಿ ಬಂದ್ವಲ್ಲ. ಇನ್ನು ಮತ್ತೆ ಮಧ್ಯಾಹ್ನ ಬರೋ ತನಕ ನಮ್ಗೆ ಲೇಟ್ ಆಗಿತ್ತು. ಮತ್ತೆ ಹೋದ್ರೂ ಕೂಡ ಸ್ವಲ್ಪ ಹೊತ್ತಷ್ಟೇ ಕೆಲಸ ಮಾಡೋದು ಸುಮ್ಮನೆ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಮೆಟ್ಲನ್ನು ಇವತ್ತೆಲ್ಲ ನಾಳೆ ಸರಿ ಮಾಡಲೇಬೇಕು, ಇಲ್ಲಾಂತಂದರೆ ಕೊನೆ ಹೊರ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಅಡಿಕೆನೆಲ್ಲ ಎಷ್ಟು ಬಿಸಿಗತ್ತೋ ಅಷ್ಟನ್ನು ಹೆಕ್ಕೊಂಬಿಟ್ಟು ನೆಕ್ಸ್ಟ್ ಮೆಟ್ಲನ್ನು ಸರಿ ಮಾಡೋಕೆ ಅಮ್ಮನ ಜೊತೆ ಹೋಗಬೇಕು. ನಮ್ಮ ಮೆಟ್ಟಿಲುಗಳು ರೆಡಿ ಆಗ್ತಾ ಇದ್ದಾವೆ. ಅಲ್ಲಷ್ಟಕ್ಕೆ ಕಲ್ಲು ಕುಳಿಸಿದ್ದಾರೆ. ಇನ್ನು ಇದೆಲ್ಲ ಮೆಟ್ಟಿಲುಗಳು ಈಗ ಕಾಲಿಟ್ಟರೆ ಅದೆಲ್ಲ ಪಚ್ಚಿ ಆಗುತ್ತೆ. ಈಗ ಅಲ್ಲಿ ಮತ್ತೆ ಸ್ಟೆಪ್ ಮಾಡೋದುಂಟು ಅನಿಸುತ್ತೆ. ಬೇರೆ ಸರಿಯಾಗಿ ಮೆಟ್ಟಿಲು ಆದರೆ ಸಾಕಾಗಿತ್ತು. ಕೊನೆ ಹೋರಬೇಕಿದ್ರೆ ಮೆಟ್ಟಿಲು ಒಂದು ಕಡೆಗೆ, ಕೊನೆ ಹೋರು ಒಂದು ಕಡೆಗೆ ಬೀಳದೇ ಇದ್ದರೆ ಸಾಕಾಗಿತ್ತು. ನಮ್ಮ ಮೆಟ್ಟಿಲು ನೋಡಿ ಯಾರಾದರೂ ಆಘಾತ ಆಗದಿದ್ದರೆ ಸಾಕು. ಇಲ್ಲಿ ಮತ್ತೆ ಮೆಟ್ಟಿಲು ಮಾಡ್ತಾರೆ ಅನಿಸುತ್ತೆ. ಹೈಟ್ ಆಗಿದ್ದರೆ ತಲೆ ಮೇಲೆ ಹೊಜ್ಜೆ ಇರ್ಕೊಂಡು ಏರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚಿಕ್ಕದಾಗಿ ಮೆಟ್ಟಿಲು ಮಾಡ್ತಾ ಇದ್ವಿ. ಈ ಸಂಕನು ಭಯಂಕರ ಚೆಂದ ಉಂಟು. ಮತ್ತು ಹೋದ ವರ್ಷ ಮಾಡಿದ್ವಿ, ಈ ವರ್ಷವೂ ಇದರಲ್ಲೇ ದಾಟಿಸ್ತಾ ಇದ್ದೀವಿ. ಇವಾಗ ಹೊಸದು ಹಾಕ್ತಾರಾ ಅಥವಾ ಇದೇ ರೀತಿಯಲ್ಲಿ ಓಡಾಡಬೇಕು. ಅದೆಲ್ಲ ಗಟ್ಟಿಗಿದೆ, ಇದು ಹಂಗೇನು ಬೀಳೋದಿಲ್ಲ. ಆದರೂ ಒಂದು ಹೊಜ್ಜೆ ಹೋಗಬೇಕಿದ್ರೆ ಸ್ವಲ್ಪ ಡೌಟ್ ಇರುತ್ತಲ್ವ, ಹಾಗಾಗಿ ಗಟ್ಟಿ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಈ ಸಂಕಕ್ಕೆಲ್ಲ ಒಂದು 4 ಹಾಳೆ ಕಟ್ಟಿ ಹಾಕಿದ್ವಿ, ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂತ ಹೇಳಿ. ಹಾಗೆ ನಮ್ಮ ಮೆಟ್ಟಿಲುಗಳು ಹೀಗೆ ರೆಡಿಯಾಗಿದ್ದಾವೆ. ಇದ್ರ ಮೇಲೆ ಹೋದರೆ ಈಗಲೂ ಪಚ್ಚಾಗಿ ಹೋಗುತ್ತೆ. ಹೀಗೆ ರೆಡಿ ಮಾಡಿದ್ದಾರೆ ನಮ್ಮ ಮೆಟ್ಟಿಲುಗಳು. ಅಂದರೆ ಅಡಿಕೆ ಹೋರಲಿಕ್ಕೆ ಅಂತ ಹೇಳಿ ದಾರಿ ಇಷ್ಟು ಚೆಂದ ಮಾಡಿದ್ವಿ ನಾವು. ಮೆಟ್ಟಿಲುಗಳೆಲ್ಲ ಈ ತೋಟದ್ದು ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಕೆಳಗಿನ ತೋಟದ್ದು ಇವಾಗ ಆಗೋದಿಲ್ಲ, ಯಾಕೆಂದರೆ ಮನೆಯಲ್ಲಿ ಸ್ವಾಮಿಗಳು ಬರ್ತಾ ಇದ್ದಾರಂತೆ. ಹಾಗಾಗಿ ಈಗ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ ದಾರಿಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈಗ ಇನ್ನೊಂದು ದಾರಿಯಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಜರಕಲು ಉಂಟು. ಆ ಮೆಟ್ಲಿಂದ ಹೋದರೆ ನಾನು ಅಲ್ಲೇ ಕಾಲು ಊದ್ಕೊಂಡಿರ್ತದೆ. ಅದಕ್ಕಾಗಿ ಹೋಗ್ತಾ ಈ ದಾರಿಗೆ ಏನು ಭಾಳ ಚೆಂದ ಉಂಟು. ಈ ರೇಂಜಿಗೆ ಉಂಟು ದಾರಿ. ಇದ್ರ ಮೇಲಿಂದ ಹತ್ತು ಹೋಗಬೇಕು. ಹೋಗಿ ನೆಕ್ಸ್ಟ್ ಮತ್ತು ಟೈಮ್ ಇದ್ದರೆ ಬರೋದು, ಇಲ್ಲ ಅಂತಂದರೆ ನಾಳೆ ಹೇಗೆ ನೋಡೋದು. ಆ ತೋಟದ ದಾರಿನ ಸರಿ ಮಾಡೋದು. ಅದು ಹೊರ ಥರ ಉಂಟು, ಅದು ಒಂದು ಸ್ವಲ್ಪ ಮೆಟ್ಲು ಸರಿ ಮಾಡಿಕೊಂಡ್ರೆ ಚಿಕ್ಕದಾಗಿ ಕಲ್ಲಿದೆ ಆ ದಾರಿಯಲ್ಲಿ, ಅದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಈಸಿ ಆಗ್ತಿತ್ತು. ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಈಗ ಮನೆಗೆ ಹೋಗಿ ಏನು ಅಂತ ಹೇಳಿ ನೋಡೋದು. ಎಷ್ಟೊಂದು ಹಕ್ಕಿ ಹಾರಾಡ್ತಾ ಇದೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಹಕ್ಕಿ ಬಂದಿದೆ. ಎಷ್ಟು ವಿಧವಾದಂಥ ಹಕ್ಕಿ ಬಂದಿದೆ ಅಂದರೆ ಈ ಮರಕ್ಕೆ. ಇಲ್ಲಿ ಕೇಳೋಕ್ಕೆ ಬಂದರೆ ಇಂಪಾದ ಒಂಥರ ಪಕ್ಷಿಗಳ ಕಲರವನೇ ಮೂಡಿ ಬಂದಿದೆ. ಅಷ್ಟು ಪಕ್ಷಿ ಇದೆ. ಬೆಳಗ್ಗಿನ ಜಾವ ಬರಬೇಕು, ಸಿಕ್ಕಾಪಟ್ಟೆ ಬಂದಿರುತ್ತೆ. ನಮ್ಮ ಮನೆ ಹತ್ರ ಕೇಳುತ್ತೆ ಈ ಪಕ್ಷಿಗಳ ಕಲರವನ ಚಿಲಿಪಿಲಿ 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 ಅಂತ ಹೇಳಿ.